23rd one. Explain the differences between direct and indirect tax. ನೇರ ಮತ್ತು ಪರೋಕ್ಷ ತೆರಿಗೆಗಳ ನಡುವಿನ ವ್ಯತ್ಯಾಸಗಳನ್ನ ತಿಳಿಸಿ ಅಂತ ಕೇಳಿದ್ದಾರೆ. ನೇರ ಮತ್ತು ಪರೋಕ್ಷ ತೆರಿಗೆಗಳ ನಡುವಿನ ವ್ಯತ್ಯಾಸಗಳನ್ನ ತಿಳಿಸಿ ಅಂತ ಕೇಳಿದ್ದಾರೆ. ಓಕೆ, direct tax paid by an individual on whom it is imposed. So ಆಗಲೇ ಹೇಳಿದಾಗೆ ನೇರ ತೆರಿಗೆ ಅಂತಂದ್ರೆ it should be paid by an individual on whom it is imposed. ಯಾರ ಮೇಲೆ ತೆರಿಗೆ ವಿಧಿಸಲಾಗುತ್ತೋ ಅವರೇ ಕಟ್ಟಬೇಕಾದಂತಹ ತೆರಿಗೆ. ಆದ್ರೆ ಇಂಡೈರೆಕ್ಟ್ ಟ್ಯಾಕ್ಸ್ ಇಂಪೋಸ್ಡ್ ಬೈ ದ ಗವರ್ಮೆಂಟ್ ಈಸ್ ಟ್ರಾನ್ಸ್ಫರಬಲ್ ಟು ಅದರ್ಸ್. ಅದನ್ನ ಬೇರೆಯವರಿಗೆ ನೀವು ವರ್ಗಾಯಿಸಬಹುದು. ಸೊ ಹೇಗೆ ವರ್ಗಾಯಿಸಬಹುದು ಅಂತಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬ ಮ್ಯಾನುಫ್ಯಾಕ್ಚರರ್ ಆತ ತನ್ನ ಮೇಲೆ ವಿಧಿಸುವಂತಹ ತೆರಿಗೆಯನ್ನ ಡಿಸ್ಟ್ರಿಬ್ಯೂಟರ್ಗೆ ಹಾಕ್ತಾನೆ, ಡಿಸ್ಟ್ರಿಬ್ಯೂಟರ್ ರಿಟೇಲರ್ಗೆ ಹಾಕ್ತಾನೆ. ಅಲ್ಟಿಮೇಟ್ಲಿ ಇಟ್ ಕಮ್ಸ್ ಟು ದ ಕನ್ಸ್ಯೂಮರ್ಸ್ ಆರ್ ಗ್ರಾಹಕರು. ಓಕೆನಾ? ದ ಬರ್ಡನ್, ಸೆಕೆಂಡ್ ಒನ್ ಅದೇ ನೋಡಿ, ದ ಬರ್ಡನ್ ಆಫ್ ದಿಸ್ ಟ್ಯಾಕ್ಸ್ ಇಸ್ ನಾಟ್ ಟ್ರಾನ್ಸ್ಫರಬಲ್ ಟು ಅದರ್ಸ್. ಯಾರಿಗೂ ಟ್ರಾನ್ಸ್ಫರ್ ವರ್ಗಾಯಿಸುವುದಕ್ಕೆ ಆಗುವುದಿಲ್ಲ. ಆದರೆ ಇಂಡೈರೆಕ್ಟ್ ಟ್ಯಾಕ್ಸ್ ಬರ್ಡನ್ ಈಸ್ ಅಲ್ಟಿಮೇಟ್ಲಿ ಬೋರ್ನ್ ಬೈ ದ ಕನ್ಸ್ಯೂಮರ್. ನಿಮ್ಮಂತ ಗ್ರಾಹಕರೇ ಅದನ್ನ ನಾವು ಹೊರೆಯನ್ನ ಹೊತ್ಕೋಬೇಕಾಗತ್ತೆ. ಓಕೆನಾ? ಸೊ ವಾಟ್ ಎವರ್ ದ ಟ್ಯಾಕ್ಸ್ is imposed on the manufacturer, ultimately it comes up to the consumer. The burden is transferred here. Okay, so these kind of taxes are indirect taxes. ಇನ್ನೊಂದು ಮೂರನೇ ವ್ಯತ್ಯಾಸ ಅಂತಂದ್ರೆ, the main types of direct taxes are personal income tax, corporate tax, wealth tax, stamp duty, etc. ಇವೆಲ್ಲ ಯಾವ್ದ್ರಲ್ಲಿ ಬರ್ತವೆ ಮಕ್ಕಳೇ? ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಬರ್ತವೆ. The main forms of indirect taxes, ಪರೋಕ್ಷ ತೆರಿಗೆಗಳಲ್ಲಿ ಯಾವ್ದು ಬರುತ್ತೆ ಹಾಗಾದ್ರೆ? ಇಂಪೋರ್ಟ್ ಎಕ್ಸ್ಪೋರ್ಟ್ ಟ್ಯಾಕ್ಸ್, ಆಮದು ರಫ್ತು ತೆರಿಗೆ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, ಓಕೆ, ಸರಕು ಮತ್ತು ಸೇವೆಗಳ ಮೇಲಿನ ತೆರಿಗೆ, ಫಾರಿನ್ ಟ್ರಾವೆಲ್ ಟ್ಯಾಕ್ಸ್, ವಿದೇಶ ಪ್ರಯಾಣದ ತೆರಿಗೆ. ಇವೆಲ್ಲ ನಮ್ಮ ಮೇಲೆ, ಗ್ರಾಹಕರ ಮೇಲೆ ಬರುವಂತವು. ಇದನ್ನ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರೀತಾರೆ. ಇದಿಷ್ಟು ಈ ಡಿಫರೆನ್ಸಸ್. ಓಕೆನಾ?